ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ, ವಿಶೇಷವಾಗಿ ಬೆಳಗಾವದಲ್ಲಿ ಗುಜರಾತಿಗಳು, ಮಾರ್ವಾಡಿಗಳು, ನಂತರ ರಾಜಸ್ಥಾನಿಗಳು ಹೋಲ್ಸೇಲ್ ಬಿಸ್ನೆಸ್ ಹಾಕಿದ್ದಾರೆ. ಆದರೆ ವ್ಯವಹಾರ ಮಾತ್ರ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮ್ಯಾನುಫ್ಯಾಕ್ಚರರ್ ಏನಿದ್ದಾರೆ ಅವ್ರ ಜನಾಂಗನೇ ಇದ್ದಾರೆ. ಅವ್ರು ಉದುರಿ ಕೊಡ್ತಾರೆ, ಸಾಕಷ್ಟು ಉದುರಿ ಕೊಡ್ತಾರೆ. ಬಟ್ಟೆ ವ್ಯಾಪಾರದಲ್ಲಿ ಅವರೇ ಇದ್ದಾರೆ, ಟೈಲ್ಸ್ ವ್ಯಾಪಾರದಲ್ಲಿ ಅವರೇ ಇದ್ದಾರೆ, ಕಿರಾಣಿ ಅಂಗಡಿ, ಈಗ ದೊಡ್ಡ ದೊಡ್ಡ ಹೋಲ್ಸೇಲ್ ಕಿರಾಣಿ ಅಂಗಡಿ ಕೂಡ ಅವರೇ ಇದ್ದಾರೆ. ಇನ್ನು ಬಾಪಟಗಲ್ಲಿ ಅಲ್ಲಿ ಹೋದರೆ ಎಲೆಕ್ಟ್ರಾನಿಕ್ಸ್, ಪಾಂಗುಳಗಲ್ಲಿ ಹೋದರೆ ಅಲ್ಲಿ ಪ್ಲಾಸ್ಟಿಕ್, ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಹೋಲ್ಸೇಲ್. ಇನ್ನು ಶಿಂದಿಗಳು ಅವರು ಕೂಡ ಕೇಬಲ್, ಹೋಟೆಲ್ ಬಿಸ್ನೆಸ್ ಮತ್ತು ಇನ್ನೊಂದು ಬಿಸ್ನೆಸ್ ಇದೆ, ಅವರು ಕೂಡ ಹಾಗೆ. ಅದು ಇಲ್ಲಿ ಅದರ ರಾಜ್ಯ ಸರ್ಕಾರಕ್ಕೆ ಏನು ಲಾಭ ಆಯ್ತು, ಇವರಿಂದ ಅಂಗಡಿಯವರಿಂದ ಏನು ಲಾಭ ಆಯ್ತು? ಇನ್ಕಮ್ ಟ್ಯಾಕ್ಸ್ ಸರಿಯಾಗಿ ತುಂಬಾತಿಲ್ಲ, ಸೇಲ್ ಟ್ಯಾಕ್ಸೂ ಇಲ್ಲ. ಇವ್ರು ಏನೈತಿ, ಒಂದು 10,000 ಬಿಸ್ನೆಸ್ ಆಗಿತ್ತು ಅಂದ್ರೆ 1,000 ತೋರಿಸ್ತಾರೆ. ಇನ್ಕಮ್ ಟ್ಯಾಕ್ಸ್ ತುಂಬಂಗಿಲ್ಲ ಅಂತಲ್ಲ, ತುಂಬ್ತಾರೆ. ಇನ್ನು ಸ್ಥಳೀಯ ಹುಡುಗರನ್ನ ಎಲ್ಲಿ ತೋತಾರೆ ಅವರು? ಹಿಂದಿಗಳು ಮಾತ್ರ ಒಬ್ಬ ಮ್ಯಾನೇಜರ್ ಮಾತ್ರ ತಮ್ಮ ಮನುಷ್ಯರು ಇಟ್ಟಿರ್ತಾರೆ, ಉಳಿದವ್ರೆಲ್ಲ ತೋತಾರೆ. ಅದ್ರ ಉಳಿದವರು ಈ ಗುಜರಾತಿ, ರಾಜಸ್ಥಾನಿ, ಮಾರ್ವಾಡಿ ಇವರು ತಮ್ಮ ತಮ್ಮ ಊರಿಂದ ಜನರನ್ನು ತರಿಸ್ತಾರೆ, ಅವರಿಗೆ ಉದ್ಯೋಗ ಕೊಡ್ತಾರೆ. ಕೆಲವೊಂದು ಕಡೆ 5 ವರ್ಷ ಅವ್ನಿಗೆ ಪಗಾರ ಕೊಡಂಗಿಲ್ಲ, ಅದ್ರ ಲಂಸಮ್ ಕೊಟ್ಟು ಅವ್ನಿಗೆ ಒಂದು ಅಂಗಡಿ ಹಾಕಿ ಕೊಡ್ತಾರೆ. ಒಟ್ಟಾರೆ ಈ ಇನ್ಕಮ್ ಟ್ಯಾಕ್ಸ್ ಅವರು ಯಾಕೆ ಅವ್ರ ಮೇಲೆ ರೇಡ್ ಮಾಡ್ತಾ ಇಲ್ಲ? ಕನ್ಯಾಗಿ ಬಿದ್ದಿಲ್ಲ ಅಂತ. ನಮ್ಮದು ಕನ್ಯಾಗಿ ಬಿದ್ದಿಲ್ಲ. ಕೇಬಲ್, ದೊಡ್ಡ ಕೇಬಲ್ ನೆಟ್ವರ್ಕ್ ಎಲ್ಲ ಅವ್ರದ್ದಿದೆ, ಹೋಲ್ಸೇಲ್ ಮತ್ತು ಮೊನೋಪಾಲಿ. ಸಿರಾಮಿಕ್ ಅವ್ರದ್ದೇ, ದೊಡ್ಡ ದೊಡ್ಡ ಟೈಲ್ಸು ಗುಜರಾತಿಂದ ಬರ್ತಾವ, ರಾಜಸ್ಥಾನದಿಂದ ಬರ್ತಾವ. ಗಾಂಜಾ ಬೇಡ, ಗಾಂಜಾ ಹೇಳೋದು ಬೇಡ, ಅವರೇ ಮಾಡ್ತಾರೆ ಹೋಲ್ಸೇಲ್ದಲ್ಲಿ. ಇಲ್ಲಿ ರಿಟೈರ್ ಆಗೋರು ಸಿಕ್ಕೊಂಡ್ಕೊಂತಾರೆ, ಅದು ಬೇಡ. ನಂತರ ಈ ಟಿಂಬರ್ ಡಿಪೋ ನೋಡ್ರಲ್ಲ, ಟಿಂಬರ್ ಡಿಪೋ ಕಂಪ್ಲೀಟ್ ಅವ್ರ ಅಂಡರ್ ಆಗಿದೆ. ಇದು ಹೋಲ್ಸೇಲ್, ಒಂದು 2 ರೂಪಾಯಿ ಕಡಿಮೆ ಕೊಡ್ತಾರೆ. ನಿಮ್ಗೆ ಅನಿಸ್ತೈತಿ ಎಲ್ಲ ಕಡೆ ಸಿಗ್ತಾವಂತ. ರಿಟೇಲ್ ಎಲ್ಲ ವ್ಯವಹಾರನ ಮಾಡಂಗಿಲ್ಲ ಇವರು. ತಮ್ಮ ಮಂದಿನ ಬಳಸ್ತಂದ್ರೆ ರಾಜ್ಯ ಸರ್ಕಾರಕ್ಕೆ ಲಾಭ ಆಯ್ತು ಇಲ್ಲ, ಸ್ಥಳೀಯರಿಗೇನ ಉದ್ಯೋಗ ಸಿಕ್ತು ಹುಡುಗರಿಗೆ ಅದಿಲ್ಲ, ಸರ್ಕಾರಕ್ಕೆ ಅಂತ ಟ್ಯಾಕ್ಸ್ ತುಂಬಿರನೋ ಇಲ್ಲ. ಮತ್ತು ಇವ್ರಿಗೆಲ್ಲ ಲಾಭ ಬೇಕು, ಎಲ್ಲ ನೀರು ನಮ್ಮದು, ನಂತರ ಎಲ್ಲ ವ್ಯವಸ್ಥೆ. ಅಂದರೆ ಸರ್ಕಾರದವರು ವಿಚಾರ ಮಾಡಬೇಕಾಗ್ತದೆ. ಗುಜರಾತಿ, ಮಾರ್ವಾಡಿ ಮತ್ತು ಸಿಂಧಿ, ರಾಜಸ್ಥಾನಿ ಇವರಿಗೆ ಸರ್ಕಾರದವರು ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಒಂದು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆಲ್ಲ 2 ನಂಬರ್ ಬಿಸ್ನೆಸ್ ಯಾರು ಮಾಡ್ತಾರೆ? ಇವರೇ ರಿಸೀಟ್ ಇರಂಗಿಲ್ಲ. ಟಿಂಬರ್ ಡಿಪೋಕ್ಕೆ ಹೋಗ್ರಿ, ಒಂದು ಬಾಗಲ ತಗೋರಿ, ಕಿಟಕಿ ತಗೋರಿ, ಎಲ್ಲ ಸಿರಾಮಿಕ್ ಹೋಗ್ರಿ. ಮತ್ತೇನು ಹೇಳ್ತಾರೆ, ನೀವು ತೆಗೆದುಕೊಂಡ್ರಂದ್ರೆ 18% ನಿಮಗೆ ಬೀಳ್ತೈತೆ ರೀ, GST ಯಾಕೆ ತುಂಬ್ತೀರಂತ. ಅಂದ್ರೆ 18% ತುಂಬಿರ ಅಲ್ಲಿ GST ತೋರಿಸ್ಬೇಕಾಗೈತೆ. ಅದಕ್ಕೆ ಇವಂಗೂ ಲಾಭ ಮತ್ತು ಸರ್ಕಾರಕ್ಕೂ ಡಬ್ಬ ಹಾಕ್ತಾರೆ ಅವರು. 1 ಲಕ್ಷ, 5 ಲಕ್ಷ, 10 ಲಕ್ಷವರೆಗೆ ಹಂಗ ಹೋಗ್ತೈತೆ. ಅದು ಒಂದು ಮನೆ ಕಟ್ಟವ ಹೋಗ್ರಲ್ಲ, ಎಲ್ಲ ಅವರೇ. ನಮ್ಮ ಜನರಿಗೆ ಏನು ಲಾಭ ಆಯ್ತು? ನಾವು ಸೇಲ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ ಅವ್ರು ಕೇಳತ್ತೇವೆ, ನೀವು ಕರೆಕ್ಟಾಗಿ ಅವ್ರ ಮೇಲೆ ಕಣ್ಣು ಹಾಕಿಟ್ಟಿಲ್ಲ ಅಂತ. ಯಾಕಂದ್ರೆ ನಿಮಗೂ ಏನೇ ಸಿಗ್ತಿರ್ಬೋದು. ಮತ್ತು ಅವ್ರು ಎಷ್ಟು ಚಾಲೂ ಇದಾರೆ ಅಂತಂದರೆ ಯಾರ ಕೈಯಲ್ಲಿ ಸಿಗೋಂಗಿಲ್ಲ. ಮತ್ತು ಯಾರು ರಿಸೀಟ್ ಕೊಡ್ತಾರೆ? ಸ್ವೀಟ್ ಮಾರ್ಟ್ ಎಲ್ಲ ಅವರೇ ಇದಾವೆ. ಪುರೋಹಿತ್ ಕಂಪ್ನಿ, 150ಕ್ಕಿಂತ ಹೆಚ್ಚು ಶಾಪ್ಗಳು. ಯಾರು ರಿಸೀಟ್ ಕೊಡ್ತಾರೆ ಹೇಳ್ರಿ? ಟನ್ ಗಟ್ಟಲೆ ಮತ್ತು ಸ್ವೀಟ್ ಮಾಡ್ತಾರೆ. ಒಂದು ರಿಸೀಟ್ ತೊಗೊಂಡು ನೋಡಿದ್ರಿ, ಎಲೆಕ್ಟ್ರಾನಿಕ್ ಶಾಪ್ ಅಲ್ಲಿ ರಿಸೀಟ್ ಕೊಡೋದು, ಪಂಗುಳಗಲ್ಲಿ ಹೋಗ್ರಿ ರಿಸೀಟ್ ಕೇಳ್ರಿ, ಇಲ್ಲ. ನಂತರ ಇದು ಯಾವ ಗಲ್ಲಿ, ಇನ್ನೊಂದು ಗಲ್ಲಿ ಇದೆಯಲ್ಲ ಅಲ್ಲಿ ಹೋಗ್ರಿ, ಅಲ್ಲೂ ಹಾಗೆ ಬಾತ್ಕಂಡೆಯಲ್ಲಿ. ಒಟ್ಟಾರೆ ಇದನ್ನ ಏನು ಮಾಡ್ತಾರೆ ಇವರು? ಮತ್ತು ತಾಲೂಕದಾಗ ಎಂಟ್ರಿ ಹಿಡಿತಾರೆ, ಎಲ್ಲ ತಾಲೂಕು ಪ್ಲೇಸ್ ಆಗಿ 10 ಅಂಗಡಿ ಇದ್ರಂದ್ರೆ ಅಲ್ಲಿ ಒಂದು ದೊಡ್ಡ ಹೋಲ್ಸೇಲ್ ತೆಗಿತಾರೆ. ಅಂದ್ರೆ ಅಲ್ಲಿ ಸ್ಥಳೀಯ ವ್ಯಾಪಾರಿಗಳನ್ನು ಕೂಡ ಮುದ್ದೆ ಮಾಡತ್ತಾರೆ ಅವರು. ಅಂದ್ರೆ ಅಲ್ಲಿ ತಾಲೂಕ್ ಪ್ಲೇಸಿಗೆ ಹೋಗಿ ತಮ್ಮ ಚಕ್ರಾಧಿಪತಿ ಸ್ಥಾನವನ್ನು ಇವರು ಭದ್ರಪಡಿಸ್ಕೋತಾ ಇದ್ದಾರೆ.
ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅವರು ಯಾಕೆ ರೇಡ್ ಮಾಡ್ತಾ ಇಲ್ಲ ನಮ್ಮ ಪ್ರಶ್ನೆ ಅಷ್ಟೇ. ಇವ್ರ ಮೇಲೆ ನಿಗಾ ಇಡಬೇಕು. ಎಲ್ಲ ವ್ಯವಹಾರಗಳ ಯಾವುದು ವ್ಯವಹಾರಕ್ಕೆ ಅವರು ಬಟ್ಟೆ ವ್ಯಾಪಾರ ಅಲ್ಲಿ ರಿಸೀಟ್ ಕೊಡ್ತಾರೆ. ಹೋಲ್ಸೇಲ್ ಮಾಡ್ತಿರ್ತಾರೆ 5,000 10,000 ಸೀರೆಗಳನ್ನು. ಇಲ್ಲಿ ಬೆಳಗಾವದಲ್ಲಿ ಮಾತ್ರ ಇಲ್ಲಿ ಮಾರ್ವಾಡಿಗಳು, ನಂತರ ರಾಜಸ್ಥಾನಿ, ಗುಜರಾತಿಗಳು, ಇನ್ನೊಂದು ಕೆಲವೊಂದು 10 ವರ್ಷ ಹೋಯ್ತಂದ್ರೆ ಇವ್ರು ಎಲ್ಲಾನು ಬಿಸ್ನೆಸ್ ಕಸ್ಕೊಂಡ್ಬಿಡ್ತಾರೆ. ಮತ್ತು ಅವರು ಫರ್ನಿಚರ್ ಮಾರೋರು ಅಥವಾ ಟೈಲ್ಸ್ ಕೊಡೋರು ಅಥವಾ ಹೋಲ್ಸೇಲಲ್ಲಿ ಅಂಗಡಿ ಇಡೋರು ಎಲ್ಲ ಅವರು ಮೇನ್ ಮಾಲಕ್ಕೆ ಉದುರಿ ಕೊಡ್ತಾರೆ, ಎಷ್ಟು ಬೇಕಷ್ಟು ಉದುರಿ. ಹೀಗಾಗಿ ಅವರು ದಿನಕ್ಕೆ ದೊಡ್ಡ ಲಾಭವನ್ನು ಪಡಿತಿದ್ರೆ ಆದರೆ ಸರ್ಕಾರಕ್ಕೆ ಮಾತ್ರ ಏನೂ ಇಲ್ಲ. ಮತ್ತು ಓಟ್ ಹೆಂಗೆ ಹಾಕ್ತಾರೆ? ಓಟಿಗೆ ಬರಂಗಿಲ್ಲ ಅವರು, ಸ್ಥಳೀಯರಿಗೂ ಉದ್ಯೋಗ ಕೊಡೋಂಗಿಲ್ಲ ಹೇಳಿದ್ದೇವೆ. ಒಟ್ಟಾರೆ ಈ ವಿಡಿಯೋದ ತಾತ್ಪರ್ಯ ಏನಪ್ಪ ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ರೇಡ್ ಯಾಕೆ ಮಾಡ್ತಾ ಇಲ್ಲ, ಒಂದು ಸೇಲ್ ಟ್ಯಾಕ್ಸ್ ಅವರು ಇವ್ರ ಕಡೆ ಗಮನ ಯಾಕೆ ಹೊರಡ್ತಾ ಇಲ್ಲ, ನಂತರ ಗಾಂಜಾ ಸಹಿತ ಇವರದಿಂದನೇ ಬರ್ತಾ ಇದೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಗೊತ್ತಾಗ್ತಾ ಇಲ್ಲ? ಬೇಡ, ಅವ್ರು ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಇವರ ಮನುಷ್ಯ ಅಲ್ಲಿಂದ ಮಂದಿ ಬಂದಿರ್ತಿತ್ತು ಉದ್ಯೋಗಕ್ಕಾಗಿ. ಏನು ಅಲ್ಲಿನ ಜನ ತರಿಸ್ತಾರೆ, 10 ಜನ, ಒಂದು 15 ಜನ ತಮ್ಮ ಜನರಿಗೆ ಇಲ್ಲೇ ಸ್ಥಳೀಯ ಉದ್ಯೋಗ ಕೊಡ್ತಾ ಇಲ್ಲ. ಇದ್ರ ಕಡೆ ಇನ್ಕಮ್ ಟ್ಯಾಕ್ಸ್ ಅವರು ಗಮನ ಹರಿಸಬೇಕು ಅನ್ನೋದೇ ಇವತ್ತಿನ ವಿಡಿಯೋ ಮುಖ್ಯ ಉದ್ದೇಶ. ಇನ್ನು ಶಿಂದೆಗಳು ಅವ್ರು ಈಗಾಗಲೇ ಹೇಳಿದಲ್ಲ, ಬಟ್ಟೆ ವ್ಯಾಪಾರದಲ್ಲಿ ಹೇಳ್ತಾರೆ, ಕೇಬಲ್ದಲ್ಲಿ, ನಂತರ ಹೋಟೆಲ್ ಬಿಸ್ನೆಸ್ಸಲ್ಲಿ ಅವರು ಸ್ವಲ್ಪ ಒಳ್ಳೆಯದು ಅಂತ ಹೇಳ್ಬೋದು. ನಮಸ್ಕಾರ.